ಹಾಗೂ ಆಡಳಿತದಲ್ಲಿ ಪಾರದರ್ಶಕತೆಯನ್ನ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಗ್ಯಾರಂಟಿ ಪರಿಷ್ಕರಣೆ ಆಗೋದ್ರ ಜೊತೆಗೆ ಅಧಿಕಾರಿಗಳ ಕಾರ್ಯವೈಖರಿ, ಶಿಕ್ಷಕ ಕ್ರಾಂತಿಯ ಬಗ್ಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬರೋಬ್ಬರಿ 7 ಗಂಟೆ ನಡೆದ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನಾಯಿತು? ಡಿಕೆಶಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ? ಬನ್ನಿ ನೋಡೋಣ. ಸಿಎಂ ರಾಜ್ಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ. ಡಿಸಿ, ಸಿಇಒ, ಎಸ್ಪಿಗಳಿಗೆ ಡಿಕೆಶಿ ಫುಲ್ ಕ್ಲಾಸ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ರಾಜ್ಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು. ವಿಧಾನಸೌಧದಲ್ಲಿ ನಡೆದ ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ವಿಲೇಜ್ ಅಕೌಂಟ್ ಇಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಹಿಡಿದು PDO ಇಂದ ಹಿಡಿದು ಯಾವುದೇ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿವರೆಗೂ ಕೂಡ ಪೊಲೀಸರಿಗೆ ಎಲ್ಲರೂ ಕೂಡ ಅವರವರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಂಪಲ್ಸರಿ ಇರಲೇಬೇಕು. ಅವ್ರದ್ದೊಂದು ಅಡ್ರೆಸ್ಸು, ಪುಸ್ತಕ, ಮನೆ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕೂಡ ವೆಬ್ಸೈಟ್ ಅಲ್ಲಿ ಮತ್ತು ತಾಲೂಕುಗಳಲ್ಲಿ ಲಭ್ಯ ಇರಬೇಕು. ಸರ್ಕಾರಿ ಕಚೇರಿಯಲ್ಲಿ ಲಂಚ ತಗೊಂಡ್ರೆ ಹುಷಾರ್. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳು ಲಂಚ ಪಡೆದ್ರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ವಾರ್ನಿಂಗ್ ನೀಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಸರ್ಕಾರ ನನ್ನ ಆದ್ಯತೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಲಂಚ ಕೇಳಿದ್ರೆ ದೂರು ನೀಡಲು ಫೋನ್ ನಂಬರ್ ಡಿಸ್ಪ್ಲೇ ಮಾಡುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ನೂರು ದಿನಗಳ ಅಭಿಯಾನದ ಕುರಿತು ಚರ್ಚೆ. ಮುಖ್ಯಮಂತ್ರಿಗಳ 100 ದಿನಗಳ ಅಭಿಯಾನದ ಕುರಿತು ಸಿಎಂ ಅಧ್ಯಕ್ಷತೆಯಲ್ಲಿ ಚರ್ಚೆ ನಡೆದಿದ್ದು ಪ್ರತಿ ಜಿಲ್ಲಾವಾರು ಸಭೆ ನಡೆಸಿದ್ದಾರೆ. ಮೊದಲ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ನಿರ್ಣಯಗಳ ಜಾರಿಗೆ 100 ದಿನಗಳ ಅಭಿಯಾನ ನಡೆದಿದೆ. ವಸತಿ ಸೌಲಭ್ಯ, ವಿದ್ಯುತ್ ಸಂಪರ್ಕ, ಉದ್ಯೋಗ ವಿನಿಮಯ ಕೇಂದ್ರಗಳ ಸ್ಥಾಪನೆ, ಆಸ್ತಿ ನೋಂದಣಿ ಹಾಗೂ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆಯಂತಹ ಜನಪರ ಯೋಜನೆಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವ ಸೂಚನೆ ಅಧಿಕಾರಿಗಳಿಗೆ ನೀಡಲಾಗಿದೆ. ಆ ಮೂಲಕ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ ಕೆಲಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ನಮ್ಮ ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದೋ, ಬೇರೆ ಕಡೆಲ್ಲ ಟ್ರೈ ಮಾಡ್ದೋ, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಡಿಕೆಶಿ ಸಭೆ. ಮಕ್ಕಳ ದಾಖಲಾತಿ ಹೆಚ್ಚಿಸಲು ಅಧಿಕಾರಿಗಳಿಗೆ ಸೂಚನೆ. ಇನ್ನು ರಾಜ್ಯದಲ್ಲಿ 86% ಮಕ್ಕಳ ದಾಖಲಾತಿಯಾಗಿದೆ. ದಾಖಲಾತಿ ಇನ್ನಷ್ಟು ಹೆಚ್ಚಿಸಲು ಗಮನ ಕೊಡಿ ಅಂತ ಸಿಎಂ ಡಿಕೆಶಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಮಕ್ಕಳ ಸಮವಸ್ತ್ರವನ್ನ ಜೂನ್ 30ರೊಳಗೆ ತಲುಪಿಸಲು ತಿಳಿಸಿದ್ದು, ಶೂ ವಿತರಣೆಗೆ ಜುಲೈ 31ರ ಡೆಡ್ಲೈನ್ ನೀಡಿದ್ದಾರೆ. ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆಸ್ತಾರಿಸುವಂತ ಕೆಲಸ ಮಾಡಬೇಕು. ಎಷ್ಟು ಶಾಲೆಗಳಲ್ಲಿ, ಕೆಲವು ಶಾಲೆಗಳಲ್ಲಿ ಸುಮಾರು 0 ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಕೆಲವು ಬೇಕು ಅಂತ ಮೇಷ್ಟ್ರುಗಳ ಅನುಕೂಲಕ್ಕೆ ಅವನ್ನೆಲ್ಲ ಕರ್ಕೊಂಡು ಬಂದು ಒಬ್ಬನೋ ಇಬ್ಬನೋ ಅಡ್ಮಿಟ್ ಮಾಡಿ ಅವ್ರ ಸಂಬಳಕ್ಕೋಸ್ಕರ ಇಡ್ತಾರೆ. ಅದು ನಮ್ಮ ಹತ್ರ ಮಾಹಿತಿ ಇದೆ. ಅದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಅಂತ ವಿಚಾರದಲ್ಲಿ ಕೆಲವು ತೀರ್ಮಾನಗಳನ್ನು ನಾನು ಮಾಡ್ತೇನೆ. ವಿದ್ಯಾರ್ಥಿಗಳ ಸಮವಸ್ತು, ಪಠ್ಯಪುಸ್ತಕ ಮತ್ತು ಶೂಸು ಯಾವುದೇ ಇದು ಕೂಡ ಕಂಪಲ್ಸರಿ ಇನ್ನೊಂದು 1 ತಿಂಗಳೊಳಗಡೆ ಎಲ್ಲರೂ ಕೂಡ ತಪ್ಪಿಸುವಂತ ಕೆಲಸವನ್ನ ಮಾಡಬೇಕು.
2764 ಉಚಿತ ಬಸ್ ಪಾಸ್ ವಿತರಣೆ. ಇನ್ನು 2 ದಿನಗಳಲ್ಲಿ ಒಟ್ಟು 2764 ಉಚಿತ ಬಸ್ ಪಾಸ್ ವಿತರಣೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. 2 ದಿನದಲ್ಲಿ 2764 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ನೀಡಲಾಗಿದೆ. ಅದರಲ್ಲೂ ಕೂಡ ಕೆಎಸ್ಆರ್ಟಿಸಿಯಲ್ಲಿ 860 ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ನೀಡಲಾಗಿದೆ. ಬಿಎಂಟಿಸಿಯಲ್ಲಿ 268, ಕಲ್ಯಾಣ ಕರ್ನಾಟಕ ಸಾರಿಗೆಯಲ್ಲಿ 641 ಬಸ್ ಪಾಸ್ ಅನ್ನ ವಿತರಿಸಲಾಗಿದೆ. ವಾಯುವ್ಯ ಕರ್ನಾಟಕ ಸಾರಿಗೆಯಲ್ಲಿ 995 ಉಚಿತ ಬಸ್ ಪಾಸ್ ಅನ್ನ ನೀಡಲಾಗಿದೆ. ಇನ್ನು ಮುಂದೆ ನಡೆದ ಮೀಟಿಂಗ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಇಲ್ಲಿ ನನ್ನ ವೈಯಕ್ತಿಕ ನಿರೀಕ್ಷೆಗಳು ಏನೂ ಇಲ್ಲ. ರಾಜ್ಯದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಆಡಳಿತ ಕೊಡಬೇಕು. ನಾವೆಲ್ಲ ಒಂದು ಟೀಮ್ ಎನ್ನುವಂತೆ ಕೆಲಸ ಮಾಡಬೇಕು. ಕರ್ನಾಟಕ ಟೀಮ್ ಆಗಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮೆಲ್ಲರದು ಕೂಡ ಒಂದೇ ತಂಡ, ಟೀಮ್ ಕರ್ನಾಟಕ ಆಗಿ ಕೆಲಸ ಮಾಡೋಣ ಅಂಥೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ದೇನೆ. ಜನ ನಮ್ಮ ಮೇಲೆ ಬಹಳ ನಿರೀಕ್ಷೆಯನ್ನ ಮಾಡಿದ್ದಾರೆ. ಸಾರ್ವಜನಿಕರ ಯಾರೇ ಆಗಲಿ ಸಾರ್ವಜನಿಕರು ಅವರ ಸಮಸ್ಯೆಯಿಂದನೇ ನಮ್ಮ ಹತ್ರಕ್ಕೆ ಬರ್ತಾರೆ. ಸಮಸ್ಯೆ ಇಲ್ಲಾಂದ್ರೆ ಯಾರು ಡಿಸಿ ಆಫೀಸ್ಗಾಗಲಿ, ಸೆಕ್ರೆಟರಿಯೇಟ್ಗಾಗಲಿ, ತಾಲೂಕು ಆಫೀಸ್ಗಾಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, PDO ಆಫೀಸ್ಗಾಗಲಿ ಬರುವುದಿಲ್ಲ. ಬಂದಂಥವ್ರಿಗೆ ಸ್ಪಂದಿಸಬೇಕು, ಪಾಸಿಟಿವ್ ಆಗಿ ಸಮಸ್ಯೆನ ಬಗೆಹರಿಸಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.